ಇತ್ತೀಚಿನ ದಿನಗಳಲ್ಲಿ ಜಾತಿಗಳ ನಡುವೆ ಸಂಘರ್ಷಗಳು ಏರ್ಪಡುವುದನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲೊಂದು ಕಡೆ ಸರ್ವಧರ್ಮೀಯರು ಒಂದೆಡೆ ಸೇರಿ ಸೌಹಾರ್ದಯುತ ಹಬ್ಬ ಆಚರಣೆ ಮಾಡುತ್ತಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಆಟವಾಡಿ ಕುಣಿದು ಕುಪ್ಪಳಿಸುವ ಮೂಲಕ ನೋಡುಗರ ಕಣ್ಣಿಗೆ ಮಂದಹಾಸ ಮೂಡುವಂತೆ ಮಾಡಿದ್ದಾರೆ. ಹಾಗಿದ್ರೆ ಆ ಕಾರ್ಯಕ್ರಮ ನಡೆದದ್ದಾದ್ರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ಒಂದೆಡೆ ಸೇರಿ ಕುಣಿದು ಕುಪ್ಪಳಿಸಿದ ಸರ್ವಧರ್ಮೀಯರು. ದಾವಣಗೆರೆಯ ಕೆಟಿಜೆ ನಗರದ 14ನೇ ಕ್ರಾಸ್ನಲ್ಲಿ ಆಚರಣೆ. ಎಲ್ಲರ ಗಮನ ಸೆಳೆದ ನಮ್ಮ ಗಲ್ಲಿ ನಮ್ಮ ಹೆಮ್ಮೆ. ಮ್ಯೂಸಿಕಲ್ ಚೇರ್ ಆಟವಾಡುತ್ತಿರುವ ಮಕ್ಕಳು, ರಂಗೋಲಿ ಬಿಡಿಸಿ ಸಂಭ್ರಮಿಸುತ್ತಿರುವ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಕೆಟಿಜೆ ನಗರದ 14ನೇ ಕ್ರಾಸ್ನಲ್ಲಿ. ಹೌದು, ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ ಈ ಬಡಾವಣೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಈ ಏರಿಯಾದ ಜನರು ಒಂದೇ ಕುಟುಂಬದ ರೀತಿ ಜೀವನ ನಡೆಸುತ್ತಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಈ ಬಡಾವಣೆಯ ಸರ್ವಧರ್ಮೀಯರು ಸೇರಿಕೊಂಡು ನಮ್ಮ ಗಲ್ಲಿ ನಮ್ಮ ಹೆಮ್ಮೆ ಎನ್ನುವ ವಿಶೇಷ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದಾರೆ. ಇದರಲ್ಲಿ ಬಡಾವಣೆಯ ಮಕ್ಕಳಾದಿಯಾಗಿ ವಯಸ್ಕರೆಲ್ಲ ಪಾಲ್ಗೊಂಡು ಕುಣಿದು ಕುಪ್ಪಳಿಸುತ್ತಾರೆ. ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳು ನಡೆದರೆ, ಮಹಿಳೆಯರಿಗೆ ರಂಗೋಲಿ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದು ಸರ್ವಧರ್ಮೀಯರೆಲ್ಲ ಒಟ್ಟಿಗೆ ಸೇರಿ ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ಕೆಟಿಜೆ ನಗರದ 14ನೇ ಕ್ರಾಸಿನ ಎಲ್ಲ ನಿವಾಸಿಗಳು, ಎಲ್ಲ ಜಾತಿಯ ಧರ್ಮದ ವ್ಯಕ್ತಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದು ಕುಟುಂಬ ರೀತಿಯಲ್ಲಿ ಇಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಯಾವುದೇ ಸುಖ ದುಃಖ ಎಲ್ಲದರಲ್ಲೂ ಕೂಡ ಒಬ್ರಿಗೊಬ್ಬರು ಭಾಗಿಯಾಗಿ ನಾವು ಬಹಳ ಅನ್ಯೋನ್ಯವಾಗಿ ಇದೊಂದು ಜೀವನ ಮಾಡ್ತಾ ಇರೋದೇ ನಮಗೆ ಬಹಳ ವಿಶೇಷ. ಇಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕು ಅಂತ ಹೇಳಿದರೆ ಎಲ್ಲ ಮಹಿಳೆಯರು ಸುಮಾರು ಒಂದು 15-20 ದಿನದಿಂದ ನಿರಂತರವಾಗಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಡೈಲಿ ಮೀಟಿಂಗ್ಗಳನ್ನು ಮಾಡಿಕೊಂಡು ಅವರು ಏನು ಈ ಮಕ್ಕಳ ಒಂದು ಸ್ಪರ್ಧೆ ಆಗಲಿ ಮತ್ತು ಮನೋರಂಜನೆ ಕಾರ್ಯಕ್ರಮ ಆಗಲಿ, ಇಡೀ ದಿನ ಇವತ್ತೇನು ಸ್ವಾತಂತ್ರ್ಯ ದಿನಾಚರಣೆ ಏನು ಇದೆ, ಇದು ಒಂದು ಹಬ್ಬದ ರೀತಿಯಲ್ಲೇ ಇಡೀ ಭಾರತ ದೇಶಕ್ಕೆ ಒಂದು ವಿಶೇಷವಾದ ಮಾದರಿಯಾದ ಈ ಗಲ್ಲಿ ಅಂತ ಹೇಳಬೇಕು. ಆ್ಯಕ್ಚುಲಿ ಇದು ನಮ್ಮ ಗಲ್ಲಿ ನಮ್ಮ ಹೆಮ್ಮೆ ಅಂತ ಹೇಳುವಂಥ ಟೈಟಲ್ ನಡಿಯಲ್ಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೀವಿ. ನಮ್ಮ ಗಲ್ಲಿ ನಮ್ಮ ಹೆಮ್ಮೆ ಎಂಬುದು ವಿಶೇಷ ಕಾರ್ಯಕ್ರಮವಾಗಿದ್ದು, ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಬೆಳಗ್ಗೆ ಧ್ವಜಾರೋಹಣ ನೆರವೇರಿಸಿ ಬಳಿಕ ಏರಿಯಾದಲ್ಲಿರುವವರಿಗೆ ವಿವಿಧ ಸ್ಪರ್ಧೆ ಆಯೋಜನೆ ಮಾಡಲಾಗುತ್ತದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಬಡಾವಣೆಯಲ್ಲಿ ಹಮ್ಮಿಕೊಂಡು ಬರುತ್ತಿದ್ದು, ಮಕ್ಕಳು, ಮಹಿಳೆಯರು, ವೃದ್ಧರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫುಲ್ ಎಂಜಾಯ್ ಮಾಡಿದರು. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಪ್ರತಿ ವರ್ಷವೂ ಕೂಡ 14ನೇ ಕ್ರಾಸ್ ತಾಳ್ಮೆಯನ್ನ ನಿವಾಸಿಗಳು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಆಚರಿಸುತ್ತಿದ್ದೇವೆ. ಬೆಳಿಗ್ಗೆ ನಾವು ಧ್ವಜಾರೋಹಣ ಕಾರ್ಯಕ್ರಮಗಳನ್ನು ಮಾಡಿ ನಂತರ ಅನೇಕ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ದಂಪತಿಗಳಿಗೆ ಇದು ಆಟೋಟ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸುತ್ತಿದ್ದೇವೆ. ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಿದ್ದೇವೆ. ಇದಾದ ನಂತರ ಲಘು ಉಪಹಾರ ಕೂಡ ನೀಡುತ್ತಿದ್ದೇವೆ. ಒಟ್ಟಾಗಿ ನಾವು ಏನೆಂದರೆ ಪ್ರೋಗ್ರಾಮನ್ನು ಬಹಳ ಚೆನ್ನಾಗಿ ಯಾವುದೇ ಒಂದು ಜಾತಿ ಧರ್ಮ ಭೇದ ಭಾವವಿಲ್ಲದೆ, ಮಕ್ಕಳು, ದೊಡ್ಡವರು, ಸಣ್ಣವರು, ಶ್ರೀಮಂತರು, ಬಡವರು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಭಾಳ ಚೆನ್ನಾಗಿ ಈಗ 3 ವರ್ಷ ತನಕ ಕೂಡ ಭಾಳ ಚೆನ್ನಾಗಿ ಆಚರಿಸ್ತಿದ್ದೇವೆ. ಎಲ್ಲರಿಗೂ ನಮ್ಮ ದೇಶದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಾವು ದೇಶದಲ್ಲಿ ಎಲ್ಲ ಕಡೆ ಇವತ್ತಿನ ದಿನ ತುಂಬ ಸಂಭ್ರಮಾಚರಣೆಯಿಂದ ಸ್ವಾತಂತ್ರ್ಯೋತ್ಸವ ಆಚರಿಸ್ತಿದ್ದೀವಿ. ಅದೇ ಥರ ನಾವು ನಮ್ಮ ಗಲ್ಲಿಯಲ್ಲಿ ಅಂದರೆ ಕೆಟಿಜೆ ನಗರ ದಾವಣಗೆರೆ 14ನೇ ಕ್ರಾಸ್ನಲ್ಲಿ ನಾವೆಲ್ಲ ಮಹಿಳೆಯರು ಕೂಡ ಸುಮಾರು 8 ದಿನದಿಂದ ಎಲ್ಲರೂ ಮಧ್ಯಾಹ್ನ ಎಲ್ಲ ಕೆಲಸಗಳನ್ನು ಅವರೆಲ್ಲ ಮುಗಿಸ್ಕೊಂಬಂದು ಒಟ್ಟಿಗೆ ಕೂತ್ಕೊಂಡು ಎಲ್ಲರ ಮನೆಗೆ ಹೋಗಿ ಸ್ವಲ್ಪ ದುಡ್ಡುಗಳು ಕಲೆಕ್ಟ್ ಮಾಡಿ, ಅಂದರೆ ಯಾರು ಕೊಡಲ್ಲ ಅಂತ ಅಲ್ಲ, ಎಲ್ಲರೂ ಒಗ್ಗಟ್ಟು ಇದರಲ್ಲಿ ಇರುತ್ತೆ ಅಂತ ಹೇಳಿ ನಾವು ಸೇರಿಕೊಂಡು ಎಲ್ಲ ಸ್ವಲ್ಪ ದುಡ್ಡು ಹಾಕಿ, ನಮಗೆ ಗಂಡಸರು ಕೂಡ ಮನೆಗಳಲ್ಲಿ, ಮಕ್ಕಳು ಕೂಡ ಎಲ್ಲರೂ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಇವರಿಗೆಲ್ಲ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಮತ್ತು ಏನಪ್ಪ ಅಂದರೆ ಇದೇ ಥರ ನಮ್ಮ ದೇಶದಲ್ಲಿ ಎಲ್ಲ ಗಲ್ಲಿಗಳಲ್ಲೂ ನಾವು ಈ ಥರ ಸಂಭ್ರಮಾಚರಣೆ ಮಾಡಿದರೆ ಮಕ್ಕಳಲ್ಲಿ ಈ ನಮ್ಮ ಏನು ಗಾದೆ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇದೆಯಲ್ಲ, ಆ ಮಾತು ನಿಜವಾಗ್ಲೂ ನಮ್ಮ ದೇಶದಲ್ಲಿ ತುಂಬ ಒಂದು ಎತ್ತಿ ಹಿಡಿಯುವಂಥ ಒಂದು ಮಾತಾಗಿರುತ್ತೆ. ಒಟ್ಟಿನಲ್ಲಿ
ನಮ್ಮ ಗಲ್ಲಿ ನಮ್ಮ ಹೆಮ್ಮೆ ಎಂಬ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಪ್ರತಿಯೊಬ್ಬರೂ ಹೀಗೆ ಕೋಮು ಸೌಹಾರ್ದತೆಯಿಂದ ಇದ್ದರೆ ಯಾವುದೇ ಗಲಭೆಗಳು ನಡೆಯುವುದಿಲ್ಲ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ.